Hello, good evening, Namaskara, welcome back to my new vlog. ಸೊ ಗೈಸ್, ಈ ವ್ಲಾಗ್ನ ತಮ್ಮನೇಲಿ ನೋಡಿರ್ತೀರಾ. ನಾವಿವತ್ತು ಪೋಚ್ ಟೇಕ್ನ ಟ್ರೈ ಮಾಡ್ತಾ ಇದ್ದೀವಿ. ನಾರ್ಮಲ್ ಬಾಯ್ಲ್ಡ್ ಪೋಚ್ ಟೇಕ್ ವರ್ಸಸ್ ಫ್ರೈಡ್ ಪೋಚ್ ಟೇಕು. ಸೊ ಅದಕ್ಕೆ ಎಲ್ಲ ಮೆಟೀರಿಯಲ್ಸ್ ರೆಡಿ ಇದೆ ಗೈಸ್. ನೋಡ್ಬೋದು, ಮೊಟ್ಟೆ ರೆಡಿ ಇದೆ 2. ಆಮೇಲೆ ಸ್ವಲ್ಪ ಪಾತ್ರೆ ಸಾಮಾನೆಲ್ಲ ರೆಡಿ ಇದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಬನ್ನಿ ಸ್ಟಾರ್ಟ್ ಮಾಡೋಣ, ಟ್ರೈ ಮಾಡೋಣ. ನಾನು ತುಂಬ ವೈರಲ್ ರೆಸಿಪಿ ಅಂತ ಇನ್ಸ್ಟಾಗ್ರಾಮ್ ಫೀಡಲ್ಲಿ ಬರ್ತಿತ್ತು. ಸೊ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಸೊ ಗೈಸ್, ನಾನು ಇದನ್ನು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾ ಇರೋದು. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ಮಾಡೋಣ, ಚೆನ್ನಾಗಿದ್ರೆ ತಿನ್ನೋದ, ಇಲ್ಲಾಂದರೆ ಸಿಗಲ್ಲ ಅಷ್ಟೇ. ಒಂದು ಪಾತ್ರೆಗೆ ನೀರು. ಸೊ ಗೈಸ್, ಇದು ಬಾಯ್ಲ್ ಆಗಬೇಕು. ಇದನ್ನು ಬಾಯ್ಲ್ ಆಗೋವರೆಗೂ ಒಂದು ಬ್ರೇಕ್, ಆಮೇಲೆ ಸಿಗ್ತೀನಿ. ಸೊ ಗೈಸ್, ನೀರು ಬಾಯ್ಲ್ ಆಗಿದೆ. ಸೊ ಲೆಟ್ಸ್ ಮೇಕ್ ಪೋಚ್ ಟೇಕ್ ಮಾಡೋಕ್ಕೆ ಸೌಟ್ ಬೇಕು. ಎಲ್ಲ ಮುಂದಿರೋ ಒಡೆಯೋ ಸೌಟು ನೋಡ್ಕೊಬಿಡಿ. ಸೊ ಇದಕ್ಕೆ ನಾವು ಹಾಕೋಕ್ಕಿಂತ ಮುಂಚೆ ಆಯಿಲ್ ಅಪ್ಲೈ ಮಾಡಬೇಕು, ಇಲ್ಲ ಮೊಟ್ಟೆ ಅಂಟ್ಕೊಬಿಡುತ್ತೆ. ಚೆನ್ನಾಗಿ ಸೌರ್ ಬಿಡೋದ ಸೌಟ್ ಒಳಗಡೆಗೆ. ಸೊ ಗೈಸ್, ಎಣ್ಣೆ ಹಾಕಿದ್ದೀನಿ ನೋಡಿ. ಎಣ್ಣೆ, ಒಂದು ಮೊಟ್ಟೆನ 5 ಹೊಡೆಯೋಣ. ಸೊ ಗೈಸ್, ಹಾಕಿದ್ದೀನಿ. ಸೊ ಗೈಸ್, ಮೊಟ್ಟೆ ಸೌಟ್ಗೆ ಹಾಕಿದ್ದೀನಿ. ತೋರ್ಸೋಕ್ಕಾಗಲ್ಲ, ಚೆಲ್ಲೋಗುತ್ತೆ. ಇದನ್ನ ನೀರಲ್ಲಿ ಇಡೋಣ ಗೈಸ್. ಗೈಸ್, ವೆಯ್ಟ್ ಆಗ್ತಿದೆ. ಇಷ್ಟು ಬೇಗ ಬಾಯ್ಲ್ ಆಗ್ತಿದೆ ಗೈಸ್. ಫ್ರಂಟ್ ಕ್ಯಾಮ್ರಲ್ಲಿ ತೋರಿಸ್ತೀನಿ. ಸೊ ಗೈಸ್, ನೋಡ್ಬೋದು, ಬಾಯ್ಲ್ ಆಗ್ತಿದೆ. ಹಿಂಗೆ ಇಟ್ಕೋಬೇಕು ಅದು ಬಾಯ್ಲ್ ಆಗೋವರೆಗೂ. ಅದೊಂದು ಸ್ವಲ್ಪ ಬಾಯ್ಲ್ ಆದಮೇಲೆ ಸ್ವಲ್ಪ ನೀರೊಳಗಡೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಟ್ರೈ ಮಾಡೋಣ. ಸೊ ಗೈಸ್, ಪೋಚ್ ಟೇಕ್ ರೆಡಿ ಆಗ್ತಿದೆ, ನೋಡ್ಬೋದು. ಸೊ ಪಕ್ಕದಲ್ಲಿ ಈಗ ನಾವು ಫ್ರೈಡ್ ಪೋಚ್ ಟೇಕ್ ಮಾಡೋಣ. ನೋಡಿ, ಬೆಂಕಿ. ಸೊ ಗೈಸ್, ಒಂದು ಬ್ಲ್ಯಾಕ್ ಪಾತ್ರೆ, ಬ್ಲ್ಯಾಕ್ ಕಲರ್. ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕಬೇಕು. ನಾವು ಯೂಸ್ ಮಾಡೋದು ಸನ್ಪ್ಯೂರ್ ಎಣ್ಣೆಲಿ ಮಾಡಿ ಗೈಸ್. ಇಟ್ಸ್ ಟು ಹೆಲ್ದಿ. ಇಲ್ಲಿ ಏನೇನೋ ಆಗ್ತೈತೆ. ಪೋಚ್ ಟೇಕು ಫುಲ್ ವೈಟ್ ಆಗಿಬಿಡೈತೆ. ನೀರು ಒಳ್ಳೆ ಹಾಲು ಇದ್ದಂಗೆ ಗೈಸ್. ಸೊ ಆಯಿಲ್ ಹಾಕಿದ್ದೀನಿ. ಫ್ರೈಡ್ ಪೋಚ್ ಟೇಕ್ ಮಾಡೋಣ. ಲೆಟ್ಸ್ ಗೋ. ಸೊ ಗೈಸ್, ನಾರ್ಮಲ್ ಪೋಚ್ ಟೇಕ್ ರೆಡಿ ಆಗ್ತಿದೆ. ಪಕ್ಕದಲ್ಲೇ ಫ್ರೈಡ್ ಪೋಚ್ ಟೇಕ್ ಮಾಡ್ತಾಯಿದ್ದೀನಿ. ಸೊ ಆ ಫ್ರೈಡ್ ಪೋಚ್ ಟೇಕ್ ಮಾಡೋದಕ್ಕೆ ಇದಕ್ಕೂ ಒಂದೇ ಮೊಟ್ಟೆ ಸಾಕು. ಇರೋದೇ ಮೊಟ್ಟೆ ಗೈಸ್. ಅದಕ್ಕೆ ಬ್ರೇಕ್ ಮಾಡ್ಕೊಳ್ಳೋಣ. ಮೊಟ್ಟೆನ ಬ್ರೇಕ್ ಮಾಡಿ ಡೈರೆಕ್ಟ್ ಆಯಿಲ್ ಹಾಕೋಣ. ಫುಲ್ಲು ಬಾಂಬ್ ಎಕ್ಸ್ಪ್ಲೋರ್ ಆಗಿದೆ ಗೈಸ್. ಇದಕ್ಕೆ ಈಗ ಉಪ್ಪು, ಪೆಪ್ಪರ್, ಖಾರದ ಪುಡಿ. ಮಕ್ ಸಿಡಿತಾ ಇದೆ. ಸೊ ಗೈಸ್, ಸ್ಪೈಸಸ್ ಹಾಕಾಯ್ತು. ಈಗ ಅದನ್ನು ಫ್ಲಿಪ್ ಮಾಡೋದೇ ಇರೋದು. ಮಕ್ ಸಿಡಿತೈತೆ. ಹುಷಾರು.
ಗೈಸ್ ಬರ್ತಿಲ್ಲ. ಗೈಸ್ ಇಲ್ಲಿ ಎಣ್ಣೆ ಯಪ್ಪ. ಗೈಸ್ ನೋಡಿ, ಫ್ರೈಡ್ ಪೋಚ್ಡ್ ಎಗ್, ಬಾಯ್ಲ್ಡ್ ಪೋಚ್ಡ್ ಎಗ್, ಇದೇನೇನೋ ಆಗ್ತಾಯಿದ್ದು. ನೋಡೋಣ, ಎರಡೂ ಆಫ್ ಮಾಡೋಣ. ಸೊ ಸರ್ವ್ ಮಾಡೋಣ ಗೈಸ್. ಸೊ ಗೈಸ್, ಲೆಟ್ಸ್ ಪ್ಲೇಟ್ ಇಟ್. ಒಂದು ವೈಟ್ ಕಲರ್ ಪ್ಲೇಟು, ಇದಕ್ಕೀಗ 2 ಪೋಚ್ಡ್ ಎಗ್ನ ಅಕ್ಕಪಕ್ಕ ಇಡೋಣ ಗೈಸ್. ಫ್ರೈಡ್ ಪೋಚ್ಡ್ ಎಗ್ ನೋಡ್ಬೋದು. ವಾ, ಕಿತ್ತೆ ಹೋಗ್ಬಿಡೈತೆ ಗೈಸ್. ಈಗ ನೆಕ್ಸ್ಟ್ ಬಾಯ್ಲ್ಡ್ ಪೋಚ್ಡ್ ಎಗ್. ಗಮ್ಮಂತೈತೆ ಗೈಸ್. ಗೈಸ್, ಫ್ರೈಡ್ ಬಾಯ್ಲ್ಡ್, ಬನ್ನಿ ಟೇಸ್ಟ್ ಮಾಡೋಣ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಪೋಚ್ಡ್ ಎಗ್ ಮಾಡಿದ್ದೀನಿ, ಇದು ಬಾಯ್ಲ್ಡ್, ಇದು ಫ್ರೈಡ್. ಟೇಸ್ಟ್ ಮಾಡೋಣ. ನಾನು ತುಂಬ ಕೇಳಿದ್ದೀನಿ ಬಾಯ್ಲ್ನ ಹಂಗೆ ತಿನ್ನಬಾರ್ದು, ಕಟ್ ಮಾಡ್ಕೊಂಡು ತಿನ್ನಬೇಕು ಅಂತ. ಚಾಕು ಬಾಹುಬಲಿ ಸ್ಟೈಲಲ್ಲಿ ಕಟ್ ಮಾಡೋಣ. ತಲೆ ಡಮ್ ಡಮ್. ಕಟ್ಟೆ ಆಗ್ತಿಲ್ಲ ಗೈಸ್, ಕಟ್ಟಾಗಿದೆ. ಟೇಸ್ಟ್ ಮಾಡೋಣ, ನೋಡ್ಬೋದು ಕಟ್ಟಾದ್ಮೇಲೆ ಹೆಂಗಿದೆ ಅಂತ. ಸೊ ಗೈಸ್, ಬನ್ನಿ ಟೇಸ್ಟ್ ಮಾಡೋಣ. ಗೈಸ್, ಟೇಸ್ಟ್ ಇಲ್ಲ ಗೈಸ್, ಎಲ್ಲ ಮಾಮೂಲಿ ಬಾಯ್ಲ್ಡ್ ಎಗ್ ತಿನ್ನಂಗೈತೆ. ಇದರಲ್ಲಿ ಟೇಸ್ಟೇ ಇಲ್ಲ. ಬಾಯ್ಲ್ಡ್ ಎಗ್ ಎಷ್ಟು ಪರವಾಗಿಲ್ಲ ಗೈಸ್, ಟ್ರೈ ಮಾಡಬೇಡಿ. ನೆಕ್ಸ್ಟು ಫ್ರೈಡ್ ಪೋಚ್ಡ್ ಎಗ್ ಆಮ್ಲೆಟ್ ಆಗಿಬಿಟ್ಟೈತೆ. ಸೊ ಟ್ರೈ ಮಾಡೋಣ. ಕ್ರಿಸ್ಪಿನೆಸ್ ಇದೆ ಗೈಸ್ ತುಂಬ, ನಾವು ಕೈಯೇ ಸರಿ. ಗೈಸ್ ಸಕ್ಕತ್ತಾಗಿದೆ ಗೈಸ್. ಈ ಕ್ರಿಸ್ಪಿ ಪಾರ್ಟೇ ಚೆನ್ನಾಗಿರೋದು. ಇದರಲ್ಲಿ ತುಂಬ ಬಾಯ್ಲ್ಡ್ ಇದೆ, ಮತ್ತು ಅದೊಂಥರ ಮೆತ್ತಗಿದೆ ನೀರಲ್ಲಿ ಬಾಯ್ಲ್ ಮಾಡಿರೋದಕ್ಕೆ. ಸೊ ಇದು ಬೆಸ್ಟ್. ಇದರಲ್ಲಿ ಒಂಚೂರು ಫ್ಲೇವರ್ಸ್ ಇಲ್ಲ, 0. ಇದು 10/9 ಗೈಸ್. ಉಪ್ಪು ಖಾರ ಪೆಪ್ಪರ್ ಎಲ್ಲ ಇದೆ. ಇದು ಪೆಪ್ಪರ್ ಉಪ್ಪು ಎಲ್ಲ ಹಾಕ್ಬೋದೋ ಇಲ್ಲೋ ಗೊತ್ತಿಲ್ಲ, ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ಹಾಕಂಗಿಲ್ಲ ಅಂತ ಬಂತು. ಸೊ ಐ ಗಿವ್ ಬಾಯ್ಲ್ಡ್ ಪೋಚ್ಡ್ ಎಗ್ 0, ಮತ್ತು ಫ್ರೈಡ್ಗೆ 9/10 ಕೊಡ್ತೀನಿ. 10/10 ಗೈಸ್. ಇಟ್ಸ್ ಮೈಂಡ್ ಬ್ಲೋಯಿಂಗ್, ಸಕ್ಕತ್ತಾಗಿದೆ. ಇದು ಕ್ರಿಸ್ಪಿನೆಸ್ಸೇ ಗೈಸ್ ಒಂಥರ, ಬಟ್ ಇದು ಅನ್ಹೆಲ್ದಿ. 1 ಮಣ ಎಣ್ಣೆ ಐತೆ. ಸೊ ಇವತ್ತು ಸಂಡೇ, ಚೀಟ್ ಮೀಲ್ ಇಸ್ ಡನ್. ಚೀಟ್ ಮೀಲ್ ಮಾಡಬೇಕು ಗೈಸ್. ತಿಂಗಳಿಗೆ 4 ದಿನ ಆದರೂ ಚೀಟ್ ಮೀಲ್ ಮಾಡಿ. ಸಕ್ಕತ್ತಾಗಿದೆ, ಸೂಪರ್. ಸೊ ಗೈಸ್, ಇದಾಗಿತ್ತು ಫ್ರೈಡ್ ಪೋಚ್ಡ್ ಎಗ್ ವರ್ಸಸ್ ಬಾಯ್ಲ್ಡ್ ಪೋಚ್ಡ್ ಎಗ್ದು ಚಾಲೆಂಜ್ ಥರ. ಬಾಯ್ಲ್ಡ್ ಪೋಚ್ಡ್ ಎಗ್ಗು ಚೆನ್ನಾಗಿರಲಿಲ್ಲ, ಬೇಯಿಸಿದ ಮೊಟ್ಟೆ ಥರ ಇತ್ತು. ಫ್ರೈಡ್ ಇಸ್ ಮೈಂಡ್ ಬ್ಲೋಯಿಂಗ್ ಗೈಸ್. ಅದರಲ್ಲಿ ನಾವು ಉಪ್ಪು ಪೆಪ್ಪರ್ ಮತ್ತು ಅದು ಫ್ರೈಡ್ ಟೆಕ್ಸ್ಚರ್ ಮಾತ್ರ ಸಕ್ಕತ್ತಾಗಿತ್ತು. ಸೊ ಗೈಸ್, ಇಲ್ಲಿ ಫ್ರೈ ಇದೆಯಲ್ಲ, ಇದು ಅನ್ಹೆಲ್ದಿ. ಬಿಕಾಸ್ ಇಲ್ಲಿ ನೋಡ್ಬೋದು ನೀವು, ತುಂಬ ಆಯಿಲಿ ಟೆಕ್ಸ್ಚರ್ ಇದೆ. ಇದು ಹೆಲ್ದಿ.
ಸೊ ಯಾರೇ ಜಿಮ್ಗೆ ಹೋಗೋರಾಗಲಿ ಪ್ರೋಟೀನ್ ಸೋರ್ಸ್ ಬೇಕು ಅಂದರೆ ಫ್ರೈ ಕಮ್ಮಿ ಮಾಡಿ, ಬಿಕಾಸ್ ಇದ್ರಲ್ಲಿ ತುಂಬ ಇದಿದೆ. ಸ್ವಿಫ್ಟ್ ದಿಸ್, ಬಟ್ ಇದು ಚೆನ್ನಾಗಿರಲ್ಲ, ಟೇಸ್ಟು ಇಲ್ಲ ಏನೂ. ಸೊ ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆಗ್ಬೋದು ಅಂತ ನಿಮಗೆ ಅನ್ನಿಸ್ತೀನಿ. ಬಾಯ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಶಿವ್ಲಾಗು ತುಂಬ ಜನಕ್ಕೆ ಇಷ್ಟ ಆಗಿಲ್ಲ ಅಂತ ಅನ್ಕೋತೀನಿ. ಸ್ಕ್ರಿಪ್ಟಲ್ಲಿ ಇದ್ದಿದ್ದು ಇದು. ಸೊ ನನಗೊಬ್ಬರು ರೆಫರ್ ಮಾಡಿದ್ದು ಚೆನ್ನಾಗಿರುತ್ತೆ ಮಾಡಿ ಅಂತ. ಸೊ ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವ್ಲಾಗ್ ಸಿಗ್ತೀನಿ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.